ಸರಸ್ವತಿಯ ಬಗ್ಗೆ ಎಲ್ಲರಿಗೂ ಗೊತ್ತೇ ಇದೆ ಅಲ್ಲ, ಆದ್ರೆ ತಾಂತ್ರಿಕ ರೂಪದ ಶಾರದೆ ನೀಲ ಸರಸ್ವತಿ ಬಗ್ಗೆ ಗೊತ್ತಾ? ನೀಲ ಸರಸ್ವತಿಯನ್ನು ಮಾತಂಗಿ ಅಂತಾನು ಕೂಡ ಕರೀತಾರೆ. ತಾಯಿ ಸರಸ್ವತಿ ಜ್ಞಾನಕ್ಕೆ ಅಧಿಪತಿ ಆದ್ರೆ ತಾಯಿಯ ಆರಾಧನೆ, ನೀವು ಮಾತಂಗಿ ಆರಾಧನೆ, ನೀಲ ಸರಸ್ವತಿ ಆರಾಧನೆ ಮಾಡಿದ್ರೆ ಪ್ರಜ್ಞೆಯನ್ನು ನೀಡ್ತಾರೆ ಅವರು. ಮೂಲಾಧಾರಕ್ಕೆ ಹೇಗೆ ಕಾಳಿ ಅಧಿಪತಿಯೋ ಹಾಗೆ ವಿಶುದ್ಧ ಚಕ್ರಕ್ಕೆ ಮಾತಂಗಿಯೇ ಅಧಿಪತಿ. ಅವರ ನುಡಿದ ಮಾತಂಗಿಯನ್ನು ಆರಾಧನೆ ಯಾರು ಮಾಡ್ತಾರಲ್ಲ ಅವ್ರು ಏನು ನುಡಿದ್ರು ಅದು ಸತ್ಯವಾಗುತ್ತೆ. ಯಾಕಂದ್ರೆ ವಾಗ್ದೇವಿಯ ಅನುಗ್ರಹ ಅವ್ರಿಗೆ ಆಗತ್ತೆ. ಇದು ಎಷ್ಟು ಶಕ್ತಿಯುತವಾದದ್ದು ಅಂತಂದ್ರೆ ನೀಲ ಸರಸ್ವತಿ ಆರಾಧನೆ. ಅದಕ್ಕೆ ಶಿವರು ಕೂಡ ಕೆಲವರಿಗೆ ಮಾತ್ರ ಈ ಆರಾಧನೆಯನ್ನು ಅವರ ಮಂತ್ರಗಳನ್ನು ಕೊಟ್ಟಿದ್ದು. ಅದರೊಳಗೆ ಮತ್ಸ್ಯೇಂದ್ರನಾಥರು ಒಬ್ರು, ಹಾಗೆ ಗೋರಖನಾಥರು, ಹಾಗೆ ದತ್ತಾತ್ರೇಯ ಸ್ವಾಮಿಗಳಿಗೆ ಶಿವನು ನೀಡಿದಂತಹ ಮಂತ್ರಗಳು ಇರುವುದೆಲ್ಲ. ಶಾರದೆಯ ಅನುಗ್ರಹ ಯಾರಿಗೆ ಎಕ್ಸಾಮ್ಸ್ಗಳು ತುಂಬಾ ಕಠಿಣವಾದ ಎಕ್ಸಾಮ್ಸ್ಗಳು ಬರೀತಿರ್ತಿರಲ್ಲ ಅವ್ರಿಗೆ ವಿದ್ಯೆಗಳ ಅನುಗ್ರಹ, ಜ್ಞಾನದ ಅನುಗ್ರಹ ಯಾರ್ಯಾರಿಗೆ ಆಗ್ಬೇಕು ಅಂತಿದ್ರು ಅವರೆಲ್ಲರೂ ಈ ಮಾತಂಗಿ ಆರಾಧನೆ ಮಾಡಿದ್ರೆ ಶೀಘ್ರವಾಗಿ ನಿಮ್ಗೆ ಪ್ರತಿಫಲಗಳನ್ನು, ಹಾಗೆ ಗಟ್ಟಿಯುತವಾದ ಪ್ರತಿಫಲಗಳನ್ನು ನಿಮ್ಗೆ ತಾಯಿ ನೀಡ್ತಾರೆ. ಈ ನೀಲ ಸರಸ್ವತಿಗೆ ಪ್ರಿಯವಾದದ್ದು ಆರಾಧನೆ ಮಾಡ್ಬೇಕಾದ್ರೆ, ಅನುಷ್ಠಾನ ಮಾಡ್ಬೇಕಾದ್ರೆ ನೀಲಿಯ ದೀಪ, ಹಾಗೆ ನೀಲಿಯ ಆಸನ, ಹಾಗೆ ನೀಲಿಯ ಕಮಲ ತುಂಬಾ ಪ್ರಿಯವಾದದ್ದು ತಾಯಿಗೆ. ಈ ತಾಯಿಯ ವರ್ಣನೆ ನೀಲ ಸರಸ್ವತಿ ತಂತ್ರದಲ್ಲಿ ತುಂಬಾ ವಿವರವಾಗಿ ಹೇಳಿದ್ದಾರೆ. ಅದಲ್ಲದೇನೆ ತಾಯಿ ದೇವಿಯರ ಆರಾಧನೆ, ದೇವಿಯ ಕಥೆಗಳಲ್ಲೂ ಕೂಡ ನೀಲ ಸರಸ್ವತಿಯ ಬಗ್ಗೆ ತುಂಬಾ ಉಲ್ಲೇಖಗಳು ಇವೆ. ನೀಲ ಸರಸ್ವತಿನ ಯಾರು ಆರಾಧನೆ ಮಾಡ್ತಾರಲ್ಲ ಅವ್ರಿಗೆ ಜ್ಞಾನದ ಜೊತೆಗೆ ಆಕರ್ಷಣೆಯ ಶಕ್ತಿಯು ಕೂಡ ಸಿಗುತ್ತೆ. ಯಾರಿಗೆ ನಾವು ಒಂದು ಪ್ರಮುಖವಾದ ಹುದ್ದೆಯಲ್ಲಿ ಹೋಗ್ಬೇಕು, ನಮ್ಗೆ ಯಾರಿಗೆ ಜನಗಳ ಆಕರ್ಷಣೆ ಆಗ್ಬೇಕು, ನಾವು ತುಂಬಾ ಪ್ರಖ್ಯಾತವಾದ ಹೆಸರುಗಳನ್ನ ಪಡಿಬೇಕು ಅಂತ ಯಾರ್ಯಾರಿಗೆ ಆಸೆ ಇದೆಯಲ್ಲ ಅವರೆಲ್ಲರೂ ಈ ತಾಂತ್ರಿಕ ಶಾರದೆಯನ್ನು ಆರಾಧನೆ ಮಾಡಿದ್ರೆ ನಿಮ್ಗೆ 6 ತಿಂಗಳಲ್ಲೇ ನಿಮ್ಗೆ ಎಲ್ಲಾ ಶಕ್ತಿಗಳು ಗೋಚರವಾಗ್ತಾ ಶುರುವಾಗುತ್ತೆ. ನೀವು ಹೇಳೋದೆಲ್ಲ ಕೂಡ ಸತ್ಯವಾಗಕ್ಕೆ ಶುರುವಾಗತ್ತೆ. ಅಷ್ಟು ಶಕ್ತಿಯುತವಾದಂಥದ್ದು ಮಾತಂಗಿಯ ಆರಾಧನೆ. ನೀಲ ಸರಸ್ವತಿ ಸ್ತೋತ್ರ ಅಂತ ಬರುತ್ತೆ. ಯಾರು ಈ ನೀಲ ಸರಸ್ವತಿ ಸ್ತೋತ್ರವನ್ನು ಅಷ್ಟಮಿ, ಚತುರ್ಥಿ, ನವಮಿ ಎಂದು ಪಠನೆ ಮಾಡ್ತಾರಲ್ಲ ಅವ್ರಿಗೆಲ್ಲರಿಗೂ 6 ತಿಂಗಳಲ್ಲಿ ಅನುಗ್ರಹ, ಸಿದ್ಧಿ, ವಾಕ್ ಸಿದ್ಧಿ, ಹಾಗೆ ನಿಮ್ಮ ನೋಡಿದ ತಕ್ಷಣ ಆಕರ್ಷಣೆ, ನಿಮ್ಮ ಮುಖಭಾವದಲ್ಲಿ ಎಲ್ಲವೂ ಕೂಡ ಶುರುವಾಗುತ್ತೆ. ಯಾರು ಪ್ರಖ್ಯಾತಿ ಆಗ್ಬೇಕು, ಯಾರು ತುಂಬಾ ಹೆಸರು ಮಾಡ್ಬೇಕು, ನಾವು ಯಾವುದೋ ಒಂದು ಫೀಲ್ಡ್ ಅಲ್ಲಿ ಆಗ್ಲಿ ಹೆಸರು ಮಾಡ್ಬೇಕು ಅಂತಿರ್ತಿರಲ್ಲ ಅವರೆಲ್ಲರನ್ನು ಮಾತಂಗಿ ಆರಾಧನೆ ಮಾಡಕ್ ಶುರು ಮಾಡಿ ಅವಾಗ ನೋಡಿ ಬದಲಾವಣೆಗಳನ್ನ. ಜೈ ಮಾತಂಗಿ.